ದರ್ಶನದಲ್ಲಿ ಹೊಸ ದಾಖಲೆ ಬರೆದ ಹಾಸನಾಂಬೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನದ ಅವಕಾಶ ಇರುವಂತಹ ಶಕ್ತಿ ದೇವತೆ, ಹಾಸನದ ಅಧಿದೇವತೆ ಹಾಸನಾಂಬೆ ದೇವಿ. ದೇವಿಯ ಗರ್ಭಗುಡಿಗೆ ಶಾಸ್ತ್ರೋಕ್ತವಾಗಿ ಬೀಗ. ವರ್ಷಕ್ಕೆ ಒಂದು ಬಾರಿ ಮಾತ್ರ ಬಾಗಿಲು ತೆರೆದು ದೇವರ ದರ್ಶನ ಕೊಡುವಂತಹ ಹಾಸನಾಂಬೆ ದೇವಿ. ದೇವಿಯ ಗರ್ಭಗುಡಿಗೆ ಶಾಸ್ತ್ರೋಕ್ತವಾಗಿ ಬೀಗ ಹಾಕಲಾಗಿದೆ. ಅದಕ್ಕೊಂದು ಪದ್ಧತಿ ಇದೆ ಬೀಗ ಹಾಕೋದಕ್ಕೂ ಕೂಡ. 13 ದಿನ ಹಾಸನಾಂಬೆ ತನ್ನ ದರ್ಶನವನ್ನು ಭಕ್ತರಿಗೆ ನೀಡಿತ್ತು. ಈ 13 ದಿನದಲ್ಲಿ 26.13 ಲಕ್ಷ ಜನ ಹಾಸನಾಂಬೆಯ ದರ್ಶನವನ್ನು ಮಾಡಿದ್ದಾರೆ. ಕಳೆದ ವರ್ಷ ಹಾಸನಾಂಬೆಯ ದರ್ಶನವನ್ನು 17.47 ಲಕ್ಷ ಜನರು ಪಡೆದಿದ್ದರು. ಈ ಬಾರಿ 9 ಲಕ್ಷಕ್ಕೂ ಅಧಿಕ ಜನ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಟಿಕೆಟ್ ಮತ್ತು ಲಾಡು ಪ್ರಸಾದ ಮಾರಾಟದಿಂದ 21.82 ಕೋಟಿ ಆದಾಯ ಬಂದಿತ್ತು. ಕಳೆದ ಬಾರಿ 9.68 ಕೋಟಿ ಆದಾಯ ಬಂದಿತ್ತು. ವರ್ಷ ಉರುಳಿದಂತೆ ಡಬಲ್ ಆಗಿದೆ. ಈ ಬಾರಿ ಆದಾಯವೂ ಕೂಡ ಡಬಲ್ ಆಗಿದೆ. ಕೃಷ್ಣ ಬೈರೇಗೌಡರ ನೇತೃತ್ವದ ಹಾಸನ ನಿಜಕ್ಕೂ ಕಾಂಗ್ರೆಸ್ಸಿಗರ ತುದಿಯಲ್ಲಿ ನಗು ಬೀರಿಸಲು ಕಾರಣ ಆಗಿದೆ. ಇನ್ನು ಹುಂಡಿ ಹಣವನ್ನು ಲೆಕ್ಕ ಮಾಡಿಲ್ಲ, ಇನ್ನು ಅದರಲ್ಲಿ ಎಷ್ಟು ಬಿದ್ದಿದೆಯೋ. ಒಟ್ಟಾರೆ ಲಕ್ಷೋಪಲಕ್ಷ ಜನ ಹಾಸನಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದರು. 13 ದಿನ ಹಾಸನಾಂಬೆ ತನ್ನ ದರ್ಶನವನ್ನು ಭಕ್ತರಿಗೆ ನೀಡಿತ್ತು. ಈ 13 ದಿನದಲ್ಲಿ 26.13 ಲಕ್ಷ ಜನ ಹಾಸನಾಂಬೆಯ ದರ್ಶನವನ್ನು ಮಾಡಿದರು. ಕಳೆದ ವರ್ಷ ಹಾಸನಾಂಬೆಯ ದರ್ಶನವನ್ನು 17.47 ಲಕ್ಷ ಜನರು ಪಡೆದಿದ್ದರು. ಈ ಬಾರಿ 9 ಲಕ್ಷಕ್ಕೂ ಅಧಿಕ ಜನ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಟಿಕೆಟ್ ಮತ್ತು ಲಾಡು ಪ್ರಸಾದ ಮಾರಾಟದಿಂದ 21.82 ಕೋಟಿ ಆದಾಯ ಜಾಸ್ತಿ. ಕಳೆದ ಬಾರಿ 9.68 ಕೋಟಿ ಆದಾಯ ಬಂದಿತ್ತು. ಈ ಬಾರಿ ಆದಾಯವು ಕೂಡ ಡಬಲ್ ಆಗಿದೆ. ಇನ್ನು ಹುಂಡಿ ಹಣವನ್ನು ಎಣಿಕೆ ಮಾಡಿಲ್ಲ. ನಾಳೆ ಅಥವಾ ನಾಡಿದ್ದು ಹುಂಡಿ ಹಣವನ್ನು ಎಣಿಕೆ ಮಾಡುವ ಸಾಧ್ಯತೆಗಳಿದೆ. ಹಾಸನಾಂಬೆಗೆ ಮತ್ತಷ್ಟು ಆದಾಯ ಹರಿದು ಬರುವುದರಲ್ಲಿ ಸಂಶಯವೇ ಇಲ್ಲ. ಸೊ ಹಾಸನಾಂಬೆ ದೇವಿಯ ಪವಾಡ, ಹಾಸನಾಂಬೆ ದೇವಿಯ ಏನು ವೈಶಿಷ್ಟ್ಯತೆ ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಕಾರಣ ಜಗತ್ತಿನ ಬೇರೆ ಬೇರೆ ಭಾಗದಿಂದಲೂ ಕೂಡ ವಿಶೇಷವಾದಂತಹ ಭಕ್ತರು ಹಾಸನಾಂಬೆಯ ದೇವಿಯ ದರ್ಶನ ಮಾಡೋದಕ್ಕೆ ಬರ್ತಾರೆ. ರಾಜ್ಯದ ಅನೇಕ ಕಡೆಗಳಿಂದ ಜನರು ಕೂಡ ಹರಿದು ಬಂದಿತ್ತು ಹಾಸನಾಂಬೆಗೆ. ಇತ್ತೀಚೆಗೆ ನಡೆದಂತಹ ಪೊಲಿಟಿಕಲ್ ಬೆಳವಣಿಗೆ, KN ರಾಜಣ್ಣ ಹಾಸನದ ಉಸ್ತುವಾರಿಯಾಗಿದ್ದರು. ಅವರ ತೆರವಿನ ನಂತರ ಅಲ್ಲಿನ ಉಸ್ತುವಾರಿ ಕೃಷ್ಣ ಬೈರೇಗೌಡರು, ಲಂಡನ್ ಗೌಡ ಅವರ ನೇತೃತ್ವದಲ್ಲಿ ಹಾಸನಾಂಬೆಯ ಈ ಬಾರಿಯ ಉತ್ಸವ ಅತಿ ಗಂಭೀರವಾಗಿ ನಡೆದಿದೆ. ಅದಲ್ಲದೆ ಸರ್ಕಾರಕ್ಕೂ ಕೂಡ ಒಂದು ತರಹದ, ಮುಜರಾಯಿಗೂ ಕೂಡ ಒಂದು ತರಹದ ಆದಾಯವೇ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವಂತಹ ಶಕ್ತಿ ದೇವತೆ, ಆ ದೇವತೆಯ ಏನು ಬಾಗಿಲು ಬಂದ್ ಮಾಡುವಂತಹ ಶಾಸ್ತ್ರೋಕ್ತಗಳು ಕೂಡ ಇವತ್ತು ನಡೆದಿದ್ದಾವೆ. ಸಾಂಪ್ರದಾಯಿಕ ಸ್ಥಿತಿಯಲ್ಲಿ ಆ ದೇವಿಯ ಬಾಗಿಲನ್ನು ಮುಚ್ಚಲಾಗಿದೆ ಅಥವಾ ಬಾಗಿಲಿಗೆ ಬೀಗ ಹಾಕಲಾಗಿದೆ. ಇನ್ನು ವರ್ಷ ಕಳೆದ ನಂತರವಷ್ಟೇ ಆ ದೇವಿಯ ದರ್ಶನ ಆಗುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.